ಈಶಾ ಫೌಂಡೇಶನ್ ಸಂಸ್ಥೆ ಸದ್ಗುರುಗಳಿಂದ ಸ್ಥಾಪಿಸಲ್ಪಟ್ಟು ಕಳೆದ 3 ದಶಕಗಳಿಂದ ಸಮಸ್ತ ಮಾನವತೆಯ ಒಳಿತಿಗಾಗಿ ಸಮರ್ಪಿತವಾದ ಒಂದು ಸ್ವಯಂ ಸೇವಾ ಸಂಸ್ಥೆ. ಕಳೆದ ದಶಕವು ಈಶಾ ಮತ್ತು ಸದ್ಗುರುಗಳಿಗೆ ವಿವಿಧ ಕಾರ್ಯ ಚಟುವಟಿಕೆಗಳ ಪ್ರೇರಕ ಸಮಯವಾಗಿತ್ತು. ಜಾಗತಿಕ ಪ್ರಭಾವದ ಸಾಮಾಜಿಕ ಯೋಜನೆಗಳು, ಕೋಟಿಗಟ್ಟಲೆ ಜನರನ್ನು ಮುಟ್ಟಿದ ಆಧ್ಯಾತ್ಮಿಕ ಪ್ರಕ್ರಿಯೆಗಳು ಮತ್ತು ಮಾನವ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಶಕ್ತಿಯುತ ಪ್ರತಿಷ್ಠೀಕರಿಸಿದ ಸ್ಥಾನಗಳು ವ್ಯಕ್ತಿಗಳ ಮೇಲೆ, ಆ ಮೂಲಕ ಪ್ರಪಂಚದ ಮೇಲೆ ಗಾಢ ಪ್ರಭಾವ ಬೀರಿವೆ. ಕಳೆದ ದಶಕದಲ್ಲಿ ಸದ್ಗುರುಗಳು ಪರಿವರ್ತನೆಯ ಅನೇಕ ಸಾಧನಗಳನ್ನು ಉಚಿತವಾಗಿ ನೀಡಿದ್ದಾರೆ. ನೇರ ಕಾರ್ಯಕ್ರಮಗಳು, ಆನ್ಲೈನ್ ದೊಡ್ಡ ಮಟ್ಟದ ಉತ್ಸವಗಳು, ಶಾಲಾ ಕಾಲೇಜು, ಕಚೇರಿ, ಮನೆಗಳಲ್ಲಿಯೂ ಸಹ ನೀಡಿದ್ದಾರೆ. ಈ ಸರಳ ಅಭ್ಯಾಸಗಳು ಸಮಾಜದ ಎಲ್ಲ ವರ್ಗದ ಜನರಿಗೆ ತಮ್ಮ ಜೀವನವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಲು ಸಹಾಯ ಮಾಡಿವೆ. ವಿಶ್ವ ಯೋಗ ದಿನದ ಆಚರಣೆಯನ್ನು ಮುನ್ನಡೆಸಲು ನ್ಯೂಯಾರ್ಕ್ನ ವಿಶ್ವಸಂಸ್ಥೆಯ ಮುಖ್ಯ ಕಾರ್ಯಾಲಯಕ್ಕೆ ಸದ್ಗುರುಗಳು ಆಹ್ವಾನಿಸಲ್ಪಟ್ಟಿದ್ದರು ಮತ್ತು ಯುಎನ್ನ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಲ್ಲಿ ಯೋಗದ ಸಹಕಾರ ಪಡೆಯುವ ನಿಟ್ಟಿನಲ್ಲಿ ಸದ್ಗುರುಗಳು ಅದರ ಭಾಗವಾಗಿದ್ದಾರೆ. ವಿಶ್ವಸಂಸ್ಥೆಯ ವ್ಯವಸ್ಥೆಯೊಳಗೆ ಯೋಗದ ಮೂಲ ತತ್ವಗಳನ್ನು ನೀವು ಹೇಗೆ ಅಳವಡಿಸುವಿರಿ ಎನ್ನುವುದನ್ನು ನಾವು ತಿಳಿಯಬಯಸುತ್ತೇವೆ. ಯೋಗ ಅಂದ್ರೆ ನಿಮ್ಮ ಪ್ರತ್ಯೇಕ ವ್ಯಕ್ತಿತ್ವದ ಎಲ್ಲೆಗಳನ್ನು ಅಳಿಸುವುದು. ಈ ಅನುಭವನ ಜನರಲ್ಲಿ ತರಬೇಕು. ಅವರು ನಾನು ಅಂದುಕೊಂಡಿರೋದು ಭೌತಿಕತೆಯ ಗಡಿಗಳ ಒಳಗಿಲ್ಲ ಅಂತ ಅವರಿಗೆ ಅರಿವಾಗಬೇಕು. ಅದು ಜೀವಂತ ಸತ್ಯವಾದರೆ ಆಗ ವಿಶ್ವಸಂಸ್ಥೆಯ ಜಾಗತಿಕ ಗುರಿಗಳನ್ನು ಪೂರೈಸೋ ಸಾಧ್ಯತೆ ಹೆಚ್ಚುತ್ತೆ. ಸದ್ಗುರು, ವಿಶ್ವಯೋಗ ದಿನದಂದು ನೀವು ಸಿಯಾಚಿನ್ನಲ್ಲಿದ್ರಿ. ನಿಮ್ಮ ಅನುಭವ ಹೇಗಿತ್ತು? ಇಡೀ ಪ್ರಪಂಚ ಆಂತರಿಕ ಒಳಿತಿಗಾಗಿ ಭಾರತದ ಕಡೆಗೆ ಮುಖ ಮಾಡ್ತಿದೆ. ಇದನ್ನ ನಮ್ಮ ಸೇನೆಗೆ ಒದಗಿಸಬೇಕು. ನಮ್ಮ ಸೈನಿಕರು ಮತ್ತು ಅಧಿಕಾರಿಗಳು ತಮ್ಮ ಮನಸ್ಸು ಮತ್ತು ಅಂತರಂಗನ ನಿರ್ವಹಿಸಕ್ಕೆ ಅತ್ಯಂತ ಹೆಚ್ಚು ಸಮರ್ಥರಾಗಿರಬೇಕು. ಈಶಾ ಯೋಗ ಕೇಂದ್ರದಲ್ಲಿ ನಡೆಯುವ ಮಹಾಶಿವರಾತ್ರಿ ಪ್ರಪಂಚದಲ್ಲಿ ಅತಿ ದೊಡ್ಡ ಉತ್ಸವ. ಕೋಟಿಗಟ್ಟಲೆ ಜನರು ದೂರದರ್ಶನದಲ್ಲಿ ಆನ್ಲೈನ್ ಮೂಲಕ ಕೇಂದ್ರದಲ್ಲಿ ಸದ್ಗುರುಗಳು ನಡೆಸಿಕೊಡುವ ಧ್ಯಾನ ಪ್ರಕ್ರಿಯೆಗಳ ಮೂಲಕ ಈ ರಾತ್ರಿಯ ಶಕ್ತಿಯನ್ನು ಅನುಭವಿಸುತ್ತಾರೆ. ಮುಂದಿನ ಅನೇಕ ತಲೆಮಾರುಗಳು ಯೋಗವನ್ನು ಅನುಸರಿಸಲು ಆದಿಯೋಗಿ ಒಂದು ಪ್ರೇರಣೆ. ನಾವೆಲ್ಲ ಸೇರಿರುವ ಈ ಸ್ಥಳ ಸತ್ಯದ ಶೋಧನೆಗೆ ಮೂಲವಾಗಿದೆ. ಇದು ಸದ್ಗುರು ಮಾಡಿರುವ ಮಹಾ ಕಾರ್ಯ. ಅವರು ಸಾಮಾನ್ಯ ಮನುಷ್ಯರನ್ನು ಯೋಗಿಗಳನ್ನಾಗಿ ಮಾಡಿದ್ದಾರೆ. ಕೈಲಾಸ ಮಾನಸರೋವರಕ್ಕೆ ಹೋದಾಗ ನನಗಾದ ಅನುಭವದಂತೆಯೇ ಇಲ್ಲಿಯೂ ಅನುಭವವಾಗುತ್ತಿದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಮಹಾಶಿವರಾತ್ರಿಯನ್ನು ಸಂಯೋಜಿಸಿರುವ ಸದ್ಗುರುಗಳಿಗೆ ನನ್ನ ವಂದನೆಗಳು. ನನ್ನ ಕೆಲಸ ನಿಗೂಢವಾದದ್ದನ್ನು ಸರಳವಾಗಿಸುವುದು, ಲಭ್ಯವಾಗಿಸುವುದು. ನೀವು ನಿಮ್ಮ ತರ್ಕನ ಬೆಳೆಸಿ ನೆಲೆಗೊಳಿಸಿ ನಂತರ ಅದನ್ನು ಮೀರಬೇಕು. ತರ್ಕನ ಮೀರದಿದ್ರೆ ಜೀವನದ ಮೋಡಿನ, ಅದರ ಮರ್ಮನ, ಅಸ್ತಿತ್ವದ ನಿಗೂಢತೆನ ನೀವೆಂದೂ ಸ್ಪರ್ಶಿಸಲ್ಲ. ಎಲ್ಲಿಗೂ ಹೋಗದೇನೆ ಮಾನವರು ಪರಮಸ್ಥಿತಿಯನ್ನು ಪಡೆಯಕ್ಕಾಗಲ್ಲ ಅಂತಲ್ಲ, ಅದನ್ನು ಪಡೆಯೋದು ತನ್ನೊಳಗೆ. ಆದರೂ ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳಕ್ಕೆ ಹೋಗೋದು ಖಂಡಿತವಾಗಲೂ ಅದನ್ನು ತ್ವರಿತವಾಗಿಸುತ್ತೆ. ನೀವು ಈ ರಕ್ತ ಮಾಂಸದ ದೇಹನ ಅಥವಾ ಕಲ್ಲನ್ನ ಅಥವಾ ಖಾಲಿ ಜಾಗನ ಕೂಡ ದೈವಿಕ ಸಾಧ್ಯತೆಯಾಗಿಸಿದರೆ ಅದನ್ನು ಪ್ರಾಣ ಪ್ರತಿಷ್ಠೆ ಅಂತಾರೆ. ನಿಮ್ಮ ವಿಕಾಸ ಡಾರ್ವಿನ್ ಹೇಳಿದ ವೇಗದಲ್ಲೇ ಆಗಬೇಕಾಗಿಲ್ಲ. ಪ್ರಾಣ ಪ್ರತಿಷ್ಠಿತ ಸ್ಥಳದಲ್ಲಿದ್ದರೆ ನೀವು ಕುಪ್ಪಳಿಸಿಕೊಂಡು ಹೋಗಬಹುದು.
ನನಗೆ ಅಗತ್ಯವಾದ ಬೆಂಬಲ ಮತ್ತು ಸನ್ನಿವೇಶನ ಒದಗಿಸಿದರೆ ನಾನು ಇಡೀ ಭೂಮಿನೇ ಪ್ರತಿಷ್ಠಿತವಾಗಿಸಬಲ್ಲೆ. ನನಗೆ ಚೆನ್ನಾಗಿ ಬರೋದು ಅದೇ. ನಾನು ಖಾಲಿ ಜಾಗನೇ ಚೈತನ್ಯಭರಿತ ಸ್ಥಳವಾಗಿಸಬಲ್ಲೆ. ಈಶಾ ಯೋಗ ಕೇಂದ್ರದಲ್ಲಿ ನಾವು ಬಹಳ ಶಕ್ತಿಯುತವಾದ ತೀರ್ಥಕ್ಷೇತ್ರನ ಸ್ಥಾಪಿಸಿದ್ದೀವಿ. ಈಗಲೂ ಮತ್ತು ಭವಿಷ್ಯದಲ್ಲೂ ಎಲ್ಲರಿಗೂ ಅಗತ್ಯವಾಗಿರೋ ಪ್ರಾಣ ಪ್ರತಿಷ್ಠೆ ಮತ್ತು ಶಕ್ತಿ ಸ್ಥಾಪನೆ ಇಲ್ಲಿ ಆಗಿದೆ. ನಾವಿಲ್ಲಿ ಕಳೆದ 3 ದಿನಗಳಲ್ಲಿ ಮಾಡಿರುವುದರಲ್ಲಿ ನಿಮ್ಮೆಲ್ಲರ ಪಾತ್ರ ಇದೆ. ಮುಂಬರುವ ವರ್ಷಗಳಲ್ಲಿ ಇದು ಇಡೀ ಪ್ರದೇಶನೇ ಪರಿವರ್ತಿಸುತ್ತೆ. ಈಶಾದಲ್ಲಿ ನಾನು ಯಾವಾಗಲೂ ಒತ್ತು ಕೊಡೋದು ದೃಢತೆ ಮತ್ತು ನಿಷ್ಠೆಗೆ, ಸಾಮರ್ಥ್ಯಕ್ಕಲ್ಲ. ಸಾಮರ್ಥ್ಯನ ನಾನು ಅವರಿಗೆ ಕೊಡ್ತೀನಿ. ಸಾಮರ್ಥ್ಯನ ಜನರಲ್ಲಿ ತುಂಬಬಹುದು, ಆದರೆ ಅವರ ದೇಹ, ಮನಸ್ಸು ಮತ್ತು ಪ್ರಾಣಶಕ್ತಿಯಲ್ಲಿ ಒಂದು ನಿಷ್ಠೆ ಇರಬೇಕು. ಇನ್ನೊಬ್ಬರ ಒಳಿತಿಗಾಗಿ ತಮ್ಮನ್ನು ಸಮರ್ಪಿಸಿಕೊಳ್ಳೋದಕ್ಕೆ ಸಿದ್ಧರಿರೋರು ಸಮಾಜದಲ್ಲಿ ಅಗತ್ಯ. ಬ್ರಹ್ಮಚಾರಿಗಳು ಭವಿಷ್ಯಕ್ಕೆ ಒಂದು ಹೂಡಿಕೆ. ಅಧ್ಯಾತ್ಮನ ಶುದ್ಧ ರೂಪದಲ್ಲಿ ಕಾಪಾಡಿ ಅದನ್ನು ಪೀಳಿಗೆಯಿಂದ ಪೀಳಿಗೆಗೆ ಹಸ್ತಾಂತರಿಸೋದಿಕ್ಕೆ. ನಿಮಗಿಂತ ಎಷ್ಟೋ ಮಹತ್ತಾದದ್ದನ್ನು ನೀವು ಮಾಡಿದರೆ ಅದು ನಿಮ್ಮ ಜೀವನದಲ್ಲಿ ಇರೋ ಅತಿ ದೊಡ್ಡ ಸುಯೋಗ. ನೀವು ಒಮ್ಮೆ ಯೋಗನ ಹೇಳಿಕೊಡೋದಕ್ಕೆ ಶುರು ಮಾಡಿದರೆ ನಿಮಗೆ ಅರ್ಥವಾಗದೇ ಇರೋ ಅನೇಕ ಸಂಗತಿಗಳು ಸಂಭವಿಸುತ್ತವೆ. ಆಧ್ಯಾತ್ಮಿಕವಾಗಿ ಪ್ರಬಲವಾಗಿರೋ ಜನರನ್ನು ಸೃಷ್ಟಿಸಬೇಕು. ಅವರಿಗೆ ಅಧ್ಯಾತ್ಮ ಅಂದರೆ ಬರೀ ಬೆಳಗ್ಗೆ ಸಂಜೆ ಅಭ್ಯಾಸ ಅಲ್ಲ, ಅದು ಉಸಿರಿನ ಹಾಗೆ ಸದಾ ನಡೀತಿರುತ್ತೆ. ಉಸಿರಿನಷ್ಟೇ ನಿಜವಾಗಿರುತ್ತೆ. ಇಂತಹ ಜನರಿಲ್ಲದೆ ಆಧ್ಯಾತ್ಮಿಕ ಕ್ರಾಂತಿ ಸಾಧ್ಯ ಇಲ್ಲ. ಈಶಾ ಯೋಗ ಕಾರ್ಯಕ್ರಮಗಳ ವಿಸ್ತರಣೆ ಮುಂದುವರೆದಿದೆ. ಪ್ರಮುಖವಾದ ಈಶಾ ಕಾರ್ಯಕ್ರಮ ಇನ್ನರ್ ಇಂಜಿನಿಯರಿಂಗ್ ಈಗ ಆನ್ಲೈನ್ನಲ್ಲಿ 14 ಭಾಷೆಗಳಲ್ಲಿ ಲಭ್ಯವಿದೆ. ನಿಮ್ಮ ಸಂತೋಷ, ದುಃಖ, ನಿಮ್ಮ ಪ್ರೀತಿ, ದ್ವೇಷ, ನಿಮ್ಮ ನೋವು, ನಲಿವು, ಅಂದರೆ ಎಲ್ಲ ಅನುಭವಗಳು ನೀವೇ ಮಾಡಿಕೊಳ್ಳೋದು. ನೀವಿದನ್ನ ನಿಮ್ಮ ಕೈಗೆ ತಗೋಬಹುದು ಮತ್ತು ತಗೊಳ್ಳಲೇ ಬೇಕು. ನೀವೇ ನಿಮ್ಮ ಜೀವನದ ನಿರ್ಮಾತೃ. ನಿಮ್ಮ ಜೀವನನ ನಿಮಗೆ ಬೇಕಾದ ಹಾಗೆ ರೂಪಿಸೋದಕ್ಕೆ ಬೇಕಾದ ಸಾಧನಗಳನ್ನು ಇನ್ನರ್ ಇಂಜಿನಿಯರಿಂಗ್ ಒದಗಿಸುತ್ತೆ. ಇನ್ನರ್ ಇಂಜಿನಿಯರಿಂಗ್ ಉದ್ಯಮಿಗಳು, ವಿದ್ಯಾರ್ಥಿಗಳು, ಗೃಹಿಣಿಯರು, ಗಣ್ಯ ವ್ಯಕ್ತಿಗಳು, ಗ್ರಾಮೀಣ ಸಮುದಾಯಗಳು ಮತ್ತು ಜೈಲು ಕೈದಿಗಳನ್ನೂ ಸೇರಿದಂತೆ ವಿವಿಧ ಹಿನ್ನೆಲೆಯ ಜನರನ್ನು ತಲುಪಿ ಅವರಿಗೆ ಪ್ರಯೋಜನವನ್ನು ನೀಡಿದೆ. ಹಿಂದಿನ 3 ವರ್ಷಗಳಲ್ಲಿ ನಾವು ಸಹ ಈಶಾ ಯೋಗದ ಬಗ್ಗೆ ಕೆಲವು ಸಂಶೋಧನೆಗಳನ್ನು ಮಾಡಿದ್ದೇವೆ. ಇದು ಜೀನ್ಸ್ಗಳನ್ನು ಚುರುಕುಗೊಳಿಸಿದೆ ಮತ್ತು ಕೊರೋನಾ ವೈರಸ್ ಜೀವಕೋಶವನ್ನು ಆಕ್ರಮಿಸುವುದನ್ನು ತಡೆಗಟ್ಟಲು ಇದು ಅವಶ್ಯಕ ಅಂಶ. ಇನ್ನೂ ದೊಡ್ಡ ಪ್ರಮಾಣದ ಪರಿಣಾಮವನ್ನು ನಾವು ನೋಡಿದೆವು. ಖಿನ್ನತೆ ಮತ್ತು ಆತಂಕದಲ್ಲಿ 50% ಕಡಿತವಾಗಿತ್ತು. ಸದ್ಗುರುಗಳು ಈಶಾ ಹಠಯೋಗ ಶಾಲೆಯನ್ನು ಆರಂಭಿಸಿದ್ದಾರೆ. ಮಾನಸಿಕ ಸಾಮರ್ಥ್ಯನ ಹೆಚ್ಚಿಸೋದಿಕ್ಕೆ ಬಯಸೋರು, ತಮ್ಮ ದೇಹ ಬದುಕಿನಲ್ಲಿ ಒಂದು ಅಡ್ಡಿಯಾಗದಂತೆ ಮಾಡೋದಿಕ್ಕೆ ಬಯಸೋರು, ಇಂತಹವರು ಜಗತ್ತಿನಾದ್ಯಂತ ಯೋಗಕ್ಕೆ ಮೊರೆ ಹೋಗ್ತಿದ್ದಾರೆ. ನಾವೆಲ್ಲರೂ ಸರಿಯಾದ ಸಂಗತಿಗಳನ್ನ ಮಾಡಿದರೆ ಮುಂದಿನ 15 ವರ್ಷಗಳಲ್ಲಿ ಮಾನವ ಪ್ರಜ್ಞೆಯಲ್ಲಿ ಮಹತ್ತಾದ ಪರಿವರ್ತನೆಯಾಗುತ್ತೆ. ಸದ್ಗುರುಗಳು ಆರಂಭಿಸಿರುವ ಸಾಧನಪಾದ ಕಾರ್ಯಕ್ರಮದಲ್ಲಿ ಭಾಗಿಗಳು ಈಶಾ ಯೋಗ ಕೇಂದ್ರದಲ್ಲಿದ್ದು ಶಕ್ತಿಯುತ ಪ್ರಕ್ರಿಯೆಗಳನ್ನು ಮಾಡಿ ತಮ್ಮ ಆಂತರ್ಯದ ಸ್ವಾಸ್ಥ್ಯ ಉತ್ತಮಗೊಳಿಸಿಕೊಳ್ಳಬಹುದು. ಈ ಕಾರ್ಯಕ್ರಮವನ್ನು ಪ್ರಪಂಚದ ಎಲ್ಲೆಡೆಯಿಂದ ಬರುವ ಭಾಗಿಗಳಿಗೆ ಉಚಿತವಾಗಿ ನೀಡಲಾಗುತ್ತದೆ. ಅನೇಕ ರೀತಿಗಳಲ್ಲಿ ಅವರು ಸ್ವಯಂ ಸೇವೆ ಮಾಡ್ತಾರಾದರೂ ಎಲ್ಲಾನೂ ಅವರ ಬೆಳವಣಿಗೆಯ ಸಾಧನೆಯಾಗಿ ಬಳಸಲಾಗುತ್ತೆ. 6 ತಿಂಗಳಲ್ಲಿ ನಿಮ್ಮ ದೇಹ ಹೆಚ್ಚು ತರುಣ ಮತ್ತು ಶಕ್ತಿಯುತವಾಗಿರಬೇಕು. ನಿಮ್ಮ ಮನಸ್ಸು ಹೆಚ್ಚು ಹರಿತ ಮತ್ತು ಸ್ಥಿರವಾಗಿರಬೇಕು. ನಿಮ್ಮ ಭಾವನೆಗಳು ಸ್ಫುಟವಾಗಿರಬೇಕು. ನಿಮ್ಮ ಪ್ರಾಣಶಕ್ತಿ ತೀವ್ರ ಮತ್ತು ಸ್ಥಿರವಾಗಿರಬೇಕು. ಪ್ರಪಂಚದಲ್ಲಿ ಇಂತಹ ಜನರನ್ನ ನಿರ್ಮಿಸಬೇಕು. ಜೀವಗಳನ್ನು ಪರಿವರ್ತಿಸುವಲ್ಲಿ ಸದ್ಗುರುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಅವರ ಜೀವನ ಧ್ಯೇಯ ಆಧ್ಯಾತ್ಮಿಕ, ಭಾವನಾತ್ಮಕ ಮತ್ತು ದೈಹಿಕ ಸ್ವಾಸ್ಥ್ಯವನ್ನು ವಿಸ್ತರಿಸೋದು. ಆದ್ರಿಂದ ಈಗ ನ್ಯೂಯಾರ್ಕ್ನಲ್ಲಿದ್ದಾರೆ. ನಮ್ಮನ್ನ ನಾವು ಮತ್ತೆ ಸರಿ ಹೊಂದಿಸ್ಕೊಳ್ಳಕ್ಕೆ ಅಥವಾ ಮರುಜೋಡಣೆಗೆ ಏನ್ ಮಾಡ್ಬೇಕು? ಅದೇ ಇನ್ನರ್ ಇಂಜಿನಿಯರಿಂಗ್. ನಮ್ಮೊಳಗೆ ಆಗೋದೇ ಬೇಕಾದ ಹಾಗೆ ಆಗುತ್ತಿಲ್ಲ. ನಾವು ನಮಗೆ ಬೇಕಾದ ಹಾಗೆ ರೂಪಿಸಲ್ಪಟ್ಟಿಲ್ಲ.
ಒಳ್ಳೆ ಇಂಜಿನಿಯರಿಂಗ್ ಆದರೆ ನಮಗೆ ಬೇಕಾದ ಹಾಗೆ ಅದು ನಡೀಬೇಕು, ಹೌದು ತಾನೆ? ತನ್ನ ಪ್ರಜೆಗಳು ಮತ್ತು ನಾಯಕರ ಪ್ರಜ್ಞೆಯನ್ನು ವಿಕಸಿಸೋದಕ್ಕೆ ಅಮೆರಿಕ ತನ್ನನ್ನು ತೊಡಗಿಸಿಕೊಂಡ್ರೆ ಪ್ರಪಂಚ ನಡೀತಿರೋ ರೀತಿನ ಬದಲಾಯಿಸುವ ಅವರ ಸಾಮರ್ಥ್ಯ ಅಗಾಧವಾಗಿದೆ. ತಮ್ಮ ಹೊಸ ಪುಸ್ತಕ ಇನ್ನರ್ ಇಂಜಿನಿಯರಿಂಗ್ನಲ್ಲಿ ಸದ್ಗುರುಗಳು ಯೋಗ ಎಂದರೆ ಏನು, ಏನಲ್ಲ ಎಂದು ವಿವರಿಸಿದ್ದಾರೆ. ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆಯ ನಮ್ಮ ಪ್ರಪಂಚಗಳ ಪರಸ್ಪರ ಭಿನ್ನತೆಯ ಬಗ್ಗೆ ತಿಳಿಯಲು ನನಗೆ ಕುತೂಹಲ. ನಾವು ಒಂದೇ ಪ್ರಪಂಚದಲ್ಲಿ ಇದ್ದೀವಿ ಅಂದುಕೊಂಡಿದ್ದೆ. ಒಂದು ದೊಡ್ಡ ಸಂಶೋಧನೆ ವರದಿಯಾಗಿದೆ. ಅಮೆರಿಕದ 54 ವೈದ್ಯರು ಸತ್ವಹೀನರಾಗಿರುವುದರ ಲಕ್ಷಣ ಹೊಂದಿದ್ದಾರೆ. ಪ್ರಪಂಚದ ವೈದ್ಯರು ಕೊನೆ ಪಕ್ಷ ಆರೋಗ್ಯ ಮತ್ತು ಚೈತನ್ಯದ ಸಾಕಾರ ರೂಪವಾಗಬೇಕು. ಇದು ಆಗಲೇಬೇಕು. ನಮ್ಮ ಕಡೆಯಿಂದ ಏನು ಅಗತ್ಯವೋ ನಿಮ್ಮ ಸಂಸ್ಥೆಗಾಗಿ ಮತ್ತು ನಿಮಗಾಗಿ ನಾವು ಮಾಡೋದಕ್ಕೆ ತಯಾರಿದ್ದೀವಿ. ಧನ್ಯವಾದಗಳು. ನೀವು ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ ಮತ್ತು ಬೆತ್ ಇಸ್ರೇಲ್ ಹಾಸ್ಪಿಟಲ್ನಲ್ಲಿ ನಿಮ್ಮ ಸದ್ಗುರು ಸೆಂಟರ್ ಫಾರ್ ಅ ಕಾನ್ಷಿಯಸ್ ಪ್ಲಾನೆಟ್ ಶುರು ಮಾಡಿದ್ದೀರೆಂದು ನನಗೆ ತಿಳಿದಿದೆ. ಮಾನವರಾಗಿ ನಾವೀಗ ಬಹಳ ಸಶಕ್ತರಾಗಿದ್ದೀವಿ. ಹಿಂದೆ 10,000 ಜನರು ಮಾಡಕ್ಕೆ ಆಗದೇ ಇದ್ದದ್ದನ್ನು ಈಗ ಒಬ್ಬರೇ ಮಾಡಬಹುದು. ನಮಗೆ ಇಂಥ ಸಾಮರ್ಥ್ಯ ಇದ್ದಾಗ ಪ್ರತಿಯೊಬ್ಬರ ಪ್ರಜ್ಞೆಯೂ ಉನ್ನತವಾಗಿರುವುದು ಬಹಳ ಬಹಳ ಮುಖ್ಯ. ಇದೊಂದು ಅದ್ಭುತ ಅನುಭವ. ನಮ್ಮ ದೇಶಿ ಸಂಸ್ಕೃತಿಯನ್ನು ಅರಿಯಲು ಹೊರಟಿರೋ ಈ ಅದ್ಭುತ ವ್ಯಕ್ತಿಯಾದ ಸದ್ಗುರುಗಳೊಂದಿಗೆ ಮಾತಾಡೋ ಅವಕಾಶ ನನಗೆ ಸಿಕ್ಕಿದೆ. ಅವರಿಗೆ ತಮ್ಮ ಸುತ್ತಲೂ ಇರೋ ಎಲ್ಲದರಲ್ಲಿ ತನ್ಮಯತೆ ಇದೆ ಮತ್ತು ತಮ್ಮದೇ ಬದುಕು ಮತ್ತು ಸಾವಿನ ಬಗ್ಗೆ ಒಂದು ರೀತಿಯ ನಿರ್ಲಿಪ್ತತೆ ಇದೆ. ಆಧುನಿಕ ಸಮಾಜಗಳು ಪ್ರಾಚೀನ ಸಮಾಜಗಳಿಂದ ಕಲಿಬೇಕಾದದ್ದು ಬಹಳ ಇದೆ. ನಾನು ಅವರ ಚೈತನ್ಯನ ನೋಡಿದೆ, ಅದು ಬಹಳ ಬಲವಾಗಿದೆ. ಪ್ರಪಂಚ ಸದ್ಗುರುಗಳ ಮುಂದಿನ ನಡೆಗಾಗಿ ಕಾದಿದೆ. ಮಹಿಳೆಯರೇ, ಮಹನೀಯರೇ, ಅವರು ಹೊರಟಿದ್ದಾರೆ. ಸದ್ಗುರುಗಳು ಹೊರಟಿದ್ದಾರೆ. ಮುಂಚೂಣಿಯ ನಾಯಕತ್ವದೊಂದಿಗೆ ಸದ್ಗುರುಗಳ ಸಂಬಂಧ ಕಳೆದ ದಶಕದಲ್ಲಿ ಮುಂದುವರೆದಿದೆ. ಜಾಗತಿಕ ವ್ಯಾಪಾರಿ ಫೋರಂಗಳು, ಲೀಡರ್ಶಿಪ್ ಇನ್ಸ್ಟಿಟ್ಯೂಷನ್ಗಳು, ಕಾರ್ಪೊರೇಟ್ ಕಾರ್ಯಕ್ರಮಗಳು ಮುಂತಾದವಕ್ಕೆ ಸದ್ಗುರುಗಳನ್ನು ಆಹ್ವಾನಿಸಲಾಗುತ್ತಿತ್ತು. ಸದ್ಗುರುಗಳು ಜಗತ್ತಿನ ಅನೇಕ ಪ್ರಭಾವಿ ನಾಯಕರೊಂದಿಗೆ ಮಾತುಕತೆ ನಡೆಸಿದ್ದರು. ಸದ್ಗುರು, ನೀವಿಲ್ಲಿಗೆ ಇಂದು ವರ್ಲ್ಡ್ ಬ್ಯಾಂಕ್ಗೆ ಬಂದಿದ್ದು ಬಹಳ ಸಂತೋಷದ ಸಂಗತಿ. ನನ್ನ ಅನೇಕ ಸಹೋದ್ಯೋಗಿಗಳು ನಿಮ್ಮನ್ನು ಅನುಸರಿಸುತ್ತಿರುವುದು ನನಗೆ ಗೊತ್ತು. ಕಳೆದ 20 ವರ್ಷಗಳಲ್ಲಿ ಅನೇಕ ನಾಯಕರುಗಳೊಂದಿಗೆ ತೊಡಗಿದ್ದೀನಿ. ಅನೇಕ ಹಂತಗಳ ನಾಯಕರುಗಳು, ಬಿಸ್ನೆಸ್ ಮುಖ್ಯಸ್ಥರು, ಅಧಿಕಾರಿಗಳು, ಸಾಮಾಜಿಕ ನಾಯಕರು, ರಾಜಕೀಯ ನಾಯಕರು. ಜನರು ತಮ್ಮ ವೈಯಕ್ತಿಕ ಆಕಾಂಕ್ಷೆಗಳಿಂದ ವಿಶಾಲ ದೃಷ್ಟಿಯೆಡೆಗೆ ಸಾಗುವಂತೆ ಮಾಡೋದು ನನ್ನ ಕೆಲಸದ ಮುಖ್ಯ ಉದ್ದೇಶ. ಒಬ್ಬ ಯೋಗಿ, ಒಬ್ಬ ಗುರುವಾಗಿ ಬಂಡವಾಳಶಾಹಿ ಬಿಸ್ನೆಸ್ ಭೌತಿಕವಾದದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಬಿಸ್ನೆಸ್ ಹೇಗೆ ಮಾಡಬೇಕಂದ್ರೆ ನೀವು ಪ್ರಪಂಚದ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ನೋಡಬೇಕೇ ಹೊರತು ನಿಮ್ಮದೇ ಖಯಾಲಿ ಬಗ್ಗೆ ಯೋಚಿಸೋದಲ್ಲ. ಅತ್ಯಂತ ಹೆಚ್ಚು ಜೀವಗಳನ್ನು ತಲುಪೋದು ಹೇಗೆ ಮತ್ತು ಎಲ್ಲಿ ಅಂತ. ಪ್ರಜ್ಞಾಪೂರ್ವಕ ನಾಯಕತ್ವದ ಅವಶ್ಯಕತೆಯ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ 2012ರಲ್ಲಿ ಸದ್ಗುರುಗಳು ಈಶಾ ಲೀಡರ್ಶಿಪ್ ಅಕಾಡೆಮಿ ಆರಂಭಿಸಿದರು. ಇದು ವಾರ್ಷಿಕವಾಗಿ 4 ದಿನಗಳ ಲೀಡರ್ಶಿಪ್ ಕಾರ್ಯಕ್ರಮ, ಇನ್ಸೈಟ್ ಮತ್ತು 3 ದಿನಗಳ ಮಾನವರು ಒಂದು ಸಂಪನ್ಮೂಲವಲ್ಲ ಕಾರ್ಯಕ್ರಮವನ್ನು ನೀಡುತ್ತಿದೆ. ಅತ್ಯುತ್ತಮ, ನಿಜವಾಗಿಯೂ ಅದ್ಭುತ, ನಂಬಲ ಸಾಧ್ಯ. ಬಹಳ ವರ್ಷಗಳಿಂದ ನಾನು ಅನೇಕ ಬಿಸ್ನೆಸ್ ಸೆಮಿನಾರ್ಗಳಿಗೆ ಹೋಗಿದ್ದೇನೆ. ಖಂಡಿತವಾಗಿಯೂ ಎಲ್ಲ ಕಾಲಕ್ಕೂ ಅತಿ ಶ್ರೇಷ್ಠವಾದದ್ದು. ಎರಡು 2010ರಲ್ಲಿ ಈಶಾದ ಪ್ರಾಜೆಕ್ಟ್ ಗ್ರೀನ್ ಹ್ಯಾಂಡ್ಸ್ಗೆ ಪರಿಸರದ ಬಗೆಗಿನ ಭಾರತದ ಶ್ರೇಷ್ಠತಮ ಪ್ರಶಸ್ತಿಯನ್ನು ರಾಷ್ಟ್ರಪತಿಗಳು ನೀಡಿದರು. ಅನಂತರದ 10 ವರ್ಷಗಳಲ್ಲಿ ಈಶಾ ಪರಿಸರ ಕ್ಷೇತ್ರದಲ್ಲಿ ಪ್ರಭಾವಿ ಜಾಗತಿಕ ಧ್ವನಿಯಾಗಿದ್ದು, ಪರಿಸರವನ್ನು ಒಂದು ಮುಖ್ಯ ಸಾರ್ವಜನಿಕ ಸಂಗತಿಯಾಗುವಂತೆ ಮಾಡಿದೆ ಮತ್ತು ನಿಯಮಾವಳಿಯನ್ನು ರೂಪಿಸುವಲ್ಲಿ ಸಹಾಯಕವಾಗಿದೆ. ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಪ್ರಕೃತಿ ಸಂರಕ್ಷಣೆಗೆ 2ನೇ ಪ್ರಾಧಾನ್ಯತೆ ಕೊಡಬೇಕು. ಪ್ರಪಂಚದಾದ್ಯಂತ ನಾವಿದನ್ನು ಮುಂದಿನ 5 ವರ್ಷಗಳಲ್ಲಿ ಸಾಧಿಸಬೇಕು ಅಂದ್ಕೊಂಡಿದ್ದೀವಿ. ಸದ್ಗುರುಗಳು ಕಾವೇರಿ ಕೂಗು ಮತ್ತು ರ್ಯಾಲಿ ಫಾರ್ ರಿವರ್ಸ್ ಮುಂತಾದ ಬೃಹತ್ ಆಯೋಜನೆಗಳನ್ನು ಆರಂಭಿಸಿದ್ದಾರೆ. ಇವು ಮಣ್ಣಿನ ಅವನತಿ, ನೀರಿನ ಕೊರತೆ, ಪರಿಸರದ ಕಾರ್ಬನ್, ರೈತರ ಬಡತನ ಮುಂತಾದ ಹಲವಾರು ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನಗಳಾಗಿವೆ.
ರ್ಯಾಲಿ ಫಾರ್ ರಿವರ್ಸ್. ನದಿಗಳ ಬಗ್ಗೆ ನಮ್ಮ ನೀತಿಯನ್ನು ಬದಲಿಸೋದಕ್ಕೆ ಜನಜಾಗೃತಿ ಮೂಡಿಸೋ ಅಭಿಯಾನವಾಗಿತ್ತು. ನೀತಿ ಆಯೋಗ ಇದನ್ನ ಎಲ್ಲ 29 ರಾಜ್ಯಗಳಿಗೆ ಅಧಿಕೃತವಾಗಿ ಶಿಫಾರಸು ಮಾಡಿದೆ. ಯವತ್ಮಾಳ್ ಪ್ರದೇಶದಲ್ಲಿ ವಘಾರಿ ನದಿಗಾಗಿ ಕೆಲಸವನ್ನು ಶುರು ಮಾಡಿದ್ವಿ. ಅದನ್ನು ದುರದೃಷ್ಟವಶಾತ್ ದೇಶದ ಆತ್ಮಹತ್ಯಾ ರಾಜಧಾನಿ ಅಂತಾರೆ. ಅದು 54 ಕಿಲೋಮೀಟರ್ ವಿಸ್ತಾರವಾಗಿದೆ. ಕಾವೇರಿ ಕೂಗು ಇದು ರೈತರು, ಸರ್ಕಾರ ಮತ್ತು ಜನರ ಸಹಯೋಗದಲ್ಲಿ ನಡೆಯೋ ಒಂದು ಯೋಜನೆ. ಈಗ ನಾವು ದೊಡ್ಡ ಪ್ರಮಾಣದಲ್ಲಿ ಮರ ಆಧಾರಿತ ಕೃಷಿಯನ್ನು ಅಳವಡಿಸಿಕೊಳ್ತಿದ್ದೀವಿ. ಕಾವೇರಿಯನ್ನ ಪುನಶ್ಚೇತನಗೊಳಿಸೋದಿಕ್ಕೆ 242 ಕೋಟಿ ಮರಗಳು ಬೇಕು. ಈಗ ಸಬ್ಸಿಡಿ ಇದೆ, ಪಾಲಿಸಿಯನ್ನು ಸಡಿಲಗೊಳಿಸಲಾಗಿದೆ. ನೀವು ಮರವನ್ನ ಬೇಕಾದಾಗ ಬೆಳೆಸಿ ಕಡಿಬಹುದು. ಪರಿಸರದ ಪುನರ್ನಿರ್ಮಾಣಕ್ಕೆ ಈಶಾದ ಪ್ರಯತ್ನಗಳು ಹೊಸ ದಿಕ್ಕು ತೋರಿಸಿವೆ. ಇಲ್ಲಿ ಪರಿಸರದ ಕೆಲಸಗಳು ಆರ್ಥಿಕವಾಗಿಯೂ ರೈತರಿಗೆ, ಗ್ರಾಮೀಣ ಜನತೆಗೆ ಮತ್ತು ಇಡೀ ಸಮಾಜಕ್ಕೆ ಲಾಭದಾಯಕವಾಗಿದೆ. 2030 ವೇಳೆಗೆ 1 ಟ್ರಿಲಿಯನ್ ಮರಗಳ ಬೆಳವಣಿಗೆ, ಪುನಶ್ಚೇತನ ಮತ್ತು ಸಂರಕ್ಷಣೆಯ ಧ್ಯೇಯಕ್ಕೆ ಬೆಂಬಲಿಸುತ್ತೇವೆ. ಅದಕ್ಕಾಗಿಯೇ ಸದ್ಗುರು ನಮ್ಮ ಜೊತೆಗಿರುವುದು ನಮಗೆ ಅತ್ಯಂತ ಸಂತೋಷ ತಂದಿದೆ. ಆರ್ಥಿಕತೆ ಮತ್ತು ಪ್ರಕೃತಿ ಸಂರಕ್ಷಣೆಗಳು ಕೈಜೋಡಿಸದಿದ್ದರೆ ಆರ್ಥಿಕತೆನೇ ಗೆಲ್ಲೋದು. ಪ್ರಕೃತಿ ಸಂರಕ್ಷಣೆ ಜನರಿಗೆ ಆರ್ಥಿಕವಾಗಿ ಲಾಭದಾಯಕವಾಗುವುದು ಬಹಳ ಮುಖ್ಯ. ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಪ್ರಮುಖ ಫೋರಂಗಳು ಅನೇಕ ಪ್ರಶಸ್ತಿಗಳು ಮತ್ತು ವಿಶ್ವಾಸ ಪತ್ರಗಳ ಮೂಲಕ ಈಶಾದ ಪಾತ್ರವನ್ನು ಪ್ರಶಂಸಿಸಿವೆ. ಪ್ರಪಂಚವು ಶುದ್ಧ ಜಲ, ಗಾಳಿ ಮತ್ತು ಫಲವತ್ತಾದ ಮಣ್ಣು ಹೊಂದಿದ್ದು ಮುಂದಿನ ಪೀಳಿಗೆಗೆ ಸಮೃದ್ಧವಾಗಿರುವಂತೆ ಮಾಡುವ ಗುರುತರ ಕಾರ್ಯದಲ್ಲಿ ಸದ್ಗುರುಗಳ ಭಾಗಿತ್ವವನ್ನು ಸ್ವಾಗತಿಸುತ್ತಿವೆ. ಎರಿಕ್ ಸೋಲ್ಹೆಮ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ UN ಎನ್ವೈರನ್ಮೆಂಟ್. ನೀವು ನಿರ್ವಹಣಶೀಲ ಅಭಿವೃದ್ಧಿ ಉದ್ದೇಶಗಳ ಅವತರಣೆ ಆಗಿದ್ದೀರಾ. ಕೃಷಿ ಆರ್ಥಿಕವಾಗಿ ಬಹಳ ಆಕರ್ಷಕವಾಗೋದು ಬಹಳ ಮುಖ್ಯ. ಒಂದು ಪರಿಹಾರ ಅಂದರೆ ದೊಡ್ಡ ಗಾತ್ರದ ರೈತ ಉತ್ಪಾದಕ ಸಂಸ್ಥೆಗಳನ್ನು ರೂಪಿಸೋದು. ಕೊಯಮತ್ತೂರಿನ ಬಳಿ ಒಂದು ರೈತ ಉತ್ಪಾದಕ ಸಂಸ್ಥೆ ಇದೆ. ಅಲ್ಲಿ 3 ಯುವಕರಿಗೆ 3 ಸ್ಮಾರ್ಟ್ಫೋನ್ ಕೊಟ್ಟು ಪ್ರತಿದಿನ ಧಾರಣೆಯನ್ನ ಚೌಕಶಿ ಮಾಡಿ ನಿರ್ಧರಿಸಿ ಅಂದೆ. ಇದರಿಂದ ರೈತರ ಆದಾಯ ದುಪ್ಪಟ್ಟಾಯಿತು. ಈಶಾ ಸಂಸ್ಥೆಯ ಜೊತೆಗೆ ಕೆಲಸ ಮಾಡಲು ನಮಗೆ ಸಂತೋಷವಾಗಿದೆ. ನಿಮ್ಮಂಥ ನಾಯಕರು ಭಾರತದಲ್ಲಷ್ಟೇ ಅಲ್ಲದೆ ಜಗತ್ತಿನ ಎಲ್ಲಾ ಕಡೆ ಹೆಚ್ಚಾಗಲೆಂದು ಹಾರೈಸುತ್ತೇವೆ. 2018 ವಿಶ್ವ ಪರ್ಯಾವರಣ ದಿನದಂದು ಆರಂಭವಾದ ಪ್ಲಾಸ್ಟಿಕ್ ನಿಷೇಧ ಆಂದೋಲನದಲ್ಲಿ ಸದ್ಗುರುಗಳು ಒಂದು ಪ್ರಭಾವಶಾಲಿ ವ್ಯಕ್ತಿತ್ವವಾಗಿ ಭಾಗವಹಿಸಿದ್ದಾರೆ. ಜಾಗತಿಕ ಫ್ಯಾಷನ್ ಅನ್ನು ಮಾನವ ಯೋಗಕ್ಷೇಮಕ್ಕಾಗಿ ಹೆಚ್ಚು ಸಮರ್ಥನೀಯ ಪ್ರಕ್ರಿಯೆಯಾಗಿ ಪರಿವರ್ತಿಸಲು ಮತ್ತು ಭಾರತದ ಸಾಂಪ್ರದಾಯಿಕ ಜವಳಿಗಳನ್ನು ಪುನರುಜ್ಜೀವನಗೊಳಿಸಲು ಸದ್ಗುರುಗಳು ಫ್ಯಾಷನ್ ಫಾರ್ ಪೀಸ್ ಅನ್ನು ಆರಂಭಿಸಿದರು. ನಮಸ್ಕಾರ, ನನ್ನ ಹೆಸರು ಅಪರ್ಣ. ನನ್ನ ತಾಯಿ ಹೊಲಿಗೆ ಕೆಲಸ ಮಾಡ್ತಾರೆ. ನನಗೆ ಈ ಶಾಲೆ ಬಹಳ ಇಷ್ಟ. ಈಶಾದ ಗ್ರಾಮೀಣ ಶಿಕ್ಷಣ ಯೋಜನೆಯಾದ ಈಶಾ ವಿದ್ಯಾ 2 ರಾಜ್ಯಗಳಾದ ತಮಿಳುನಾಡು ಮತ್ತು ಆಂಧ್ರಪ್ರದೇಶದಲ್ಲಿ 10 ಶಾಲೆಗಳನ್ನು ನಡೆಸುತ್ತಿದ್ದು ಅದರಲ್ಲಿ 8,900 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ಇವರಲ್ಲಿ ಕನಿಷ್ಠ 47% ಮಕ್ಕಳು ಶಾಲೆಗೆ ಹೋಗ್ತಿರೋ ಮೊದಲನೇ ಪೀಳಿಗೆ. ಹೆತ್ತವರು ಕಡು ಬಡತನದಲ್ಲಿದ್ದಾರೆ. ಅವರು ಅರಳುತ್ತಿರೋದು ಅವರ ಜೀವನೋತ್ಸಾಹ, ಕಲಿಯೋದಿಕ್ಕೆ ಅವರಿಗಿರೋ ಸಡಗರ. ಅಲ್ಲಿಗೆ ಹೋದ್ರೆ ನಿಮ್ಮ ಕಣ್ಣಾಲೆಗಳು ತುಂಬಿ ಬರದೇ ಇರಲ್ಲ. ಈ ಶಾಲೆಗಳು ಮಾದರಿ ಶಾಲೆಯಾಗಿ ಆ ಪ್ರದೇಶದ ವಿದ್ಯಾಭ್ಯಾಸದ ಮಟ್ಟವನ್ನು ಏರಿಸಲು ಪ್ರಯತ್ನಿಸುತ್ತಿವೆ. ಸರ್ಕಾರಿ ಶಾಲೆಗಳನ್ನು ದತ್ತು ತಗೊಳ್ಳೋದಕ್ಕೆ ಸರ್ಕಾರದ ಆದೇಶ ನಮಗೆ ಸಿಕ್ಕಿದೆ. ಇದರಲ್ಲಿ ಮಧ್ಯಾಹ್ನದ ಬಿಸಿಯೂಟ ಕೂಡ ಇದೆ. ತೀವ್ರ ಅಂತಃಸ್ಫೂರ್ತಿ ಮತ್ತು ತರಬೇತಿ ಹೊಂದಿರುವ ನಮ್ಮ 8-10 ಶಿಕ್ಷಕರನ್ನು ನೀಡಿ ಕಲಿಯೋದರಲ್ಲಿ ಹಿಂದಿರೋ ಮಕ್ಕಳನ್ನು ಗುರುತಿಸಿ ಅವರಿಗೆ ಗಮನ ನೀಡ್ತೀವಿ. ಭಾರತದಲ್ಲಿ ಮತ್ತು ಪ್ರಪಂಚದ ಇತರ ದೇಶಗಳಲ್ಲಿನ ಶಿಕ್ಷಣದ ರೀತಿಯನ್ನು ಪರಿವರ್ತಿಸಲು ಮಾರ್ಗದರ್ಶನ ನೀಡುವಲ್ಲೂ ಸದ್ಗುರುಗಳ ಕೊಡುಗೆಯಿದೆ. ಈ 25 ವರ್ಷಗಳಲ್ಲಿ ಎಂತಹ ಜಗತ್ತು ಇರುತ್ತೆ ಅನ್ನೋದನ್ನು ನಾವು ಇವತ್ತು ನಮ್ಮ ಶಾಲೆ ಮತ್ತು ಮನೆಗಳಲ್ಲಿ ಏನು ಶಿಕ್ಷಣ ಕೊಡ್ತಿದ್ದೀವಿ ಅನ್ನೋದು ನಿರ್ಧರಿಸುತ್ತೆ. ಶಿಕ್ಷಣ ಅನ್ನೋದು
ಜನರ ಉತ್ಪಾದನೆ ಅಲ್ಲ, ಅದೊಂದು ಜೈವಿಕ ಪ್ರಕ್ರಿಯೆ. ನಾವೆಲ್ಲರೂ ಒಂದು ಸಮಾಜವಾಗಿ ಒಂದು ಮಗುವಿನ ಒಳ್ಳೆಯ ಬೆಳವಣಿಗೆಗೆ ಸೂಕ್ತವಾದ ಪರಿಸರವನ್ನು ಸಮಾಜದಲ್ಲೇ ನಿರ್ಮಿಸೋದಕ್ಕೆ ಸಿದ್ಧರಿದ್ದೀವ? ಇದು ನಾವೆಲ್ಲರೂ ಕೇಳಿಕೊಳ್ಳಬೇಕಾದ ಪ್ರಶ್ನೆ. ಸದ್ಗುರುಗಳ ಒಳಗೊಳ್ಳುವಿಕೆಯ ವಿದ್ಯಾಭ್ಯಾಸ ಕಲ್ಪನೆಯು ಆಫ್ರಿಕಾವನ್ನು ತಲುಪಿದೆ. ಉಗಾಂಡಾದಲ್ಲಿ ಸದ್ಗುರು ಸ್ಕೂಲ್ಸ್ ಆಫ್ರಿಕಾದ ಯುವಜನತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ಮತ್ತು ಆಂತರ್ಯದ ಸಮತೋಲನ ಸ್ಪಷ್ಟತೆಗಾಗಿ ಸಾಧನಗಳನ್ನು ನೀಡುತ್ತಿದೆ. ದಕ್ಷಿಣ ಭಾರತದಲ್ಲಿ ನಡೆಯುತ್ತಿರುವ ಈಶಾದ ಗ್ರಾಮೀಣ ಆರೋಗ್ಯ ಯೋಜನೆಗಳು 2005ರಿಂದಲೂ ದುರ್ಬಲ ಮತ್ತು ಹಿಂದುಳಿದ ಸಮಾಜಗಳಿಗೆ ಉಚಿತ ಚಿಕಿತ್ಸೆ ನೀಡುತ್ತಿವೆ. ಕಳೆದ ದಶಕದಲ್ಲಿ ಈ ಪ್ರಯತ್ನಗಳು ಜನರು ತಮ್ಮ ಆರೋಗ್ಯ ಮತ್ತು ಸ್ವಾಸ್ಥ್ಯವನ್ನು ತಮ್ಮ ಕೈಗೆ ತೆಗೆದುಕೊಳ್ಳುವಂತೆ ಸಬಲರನ್ನಾಗಿ ಮಾಡುತ್ತಿವೆ. ಜಾಗೃತಿ ಶಿಬಿರಗಳು, ಔಷಧಿ, ಗಿಡಮೂಲಿಕೆಯ ಕೈದೋಟ, ಘನತ್ಯಾಜ್ಯಗಳ ನಿರ್ವಹಣೆ ಮತ್ತು ಅಲ್ಲಿನ ಸ್ವಯಂ ಸೇವಕರಿಗೆ ಮೂಲಭೂತ ಆರೋಗ್ಯ ನಿರ್ವಹಣೆ ತರಬೇತಿ ಕೊಡುತ್ತಿರುವುದರಿಂದ ಗ್ರಾಮೀಣ ಜನರಲ್ಲಿ ಆರೋಗ್ಯದ ಸಂಸ್ಕೃತಿ ಬೆಳೆಯುತ್ತಿದೆ. ಗ್ರಾಮೀಣ ಪುನಶ್ಚೇತನ ಆಂದೋಲನದ ಮುಖ್ಯ ಗುರಿ ಮಾನವ ಚೇತನವನ್ನು ಮೇಲೆತ್ತೋದು. ಅದು ವೈದ್ಯಕೀಯ ಸೌಲಭ್ಯ, ಸಮುದಾಯ ಪುನರುಜ್ಜೀವನ ಮತ್ತು ವ್ಯಕ್ತಿಗತ ವಿಕಾಸವನ್ನು ಉಂಟು ಮಾಡೋ ಒಂದು ಗ್ರಾಮೀಣ ಯೋಜನೆ. ತಮಿಳುನಾಡಿನಲ್ಲಿ ಸುಯೋಜಿತ ರೀತಿಯಲ್ಲಿ ಸ್ವಯಂ ನಿರ್ವಹಣೆಯಾಗುವಂತಹ ಒಂದು ಪ್ರಯತ್ನವನ್ನು ನೀವು ನಿರ್ಮಿಸಿದ್ದೀರಿ. ನಿಮ್ಮ ಆಯೋಜನೆಗಳನ್ನು ನಾನೇ ಗಮನಿಸಿದ್ದೇನೆ. ಕಳೆದ ವರ್ಷಗಳಲ್ಲಿ ಸಂಭವಿಸಿದ ಪ್ರಾಕೃತಿಕ ವಿಪತ್ತುಗಳ ಪರಿಹಾರದ ಪ್ರಯತ್ನಗಳಲ್ಲೂ ಈಶಾ ಸ್ವಯಂ ಸೇವಕರು ಮುಂಚೂಣಿಯಲ್ಲಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಆರೋಗ್ಯ ಸಂಸ್ಕೃತಿಯನ್ನು ಸ್ಥಾಪಿಸಲು ನಾಯಕರು ಮತ್ತು ಸಂಸ್ಥೆಗಳೊಂದಿಗೆ ಸದ್ಗುರುಗಳು ಕೆಲಸ ಮಾಡುತ್ತಿದ್ದಾರೆ. ಮಾನವ ಸ್ವಾಸ್ಥ್ಯಕ್ಕೆ ಗಮನ ಕೊಡುವುದು ಒಳ್ಳೆಯದು, ಬರೀ ಆರೋಗ್ಯಕ್ಕಲ್ಲ. ಆಗ ನೀವು ಮನುಷ್ಯನನ್ನ ಪರಿಪೂರ್ಣನಾಗಿಸೋದು ಏನು ಅಂತ ನೋಡಿ ಎಲ್ಲ ಅಂಶಗಳನ್ನು ಪರಿಗಣಿಸ್ತೀರಿ. ಆರೋಗ್ಯದ ಸಂಸ್ಕೃತಿಯನ್ನೇ ಹುಟ್ಟು ಹಾಕಬೇಕು. ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಜವಾಬ್ದಾರಿ ತಗೋಬೇಕು. ನಮ್ಮಲ್ಲಿ ಅಗತ್ಯವಾದ ಬಾಧ್ಯತೆ ಇದ್ದರೆ ಮುಂದಿನ 25 ವರ್ಷಗಳಲ್ಲಿ ನಾವು ಆರೋಗ್ಯದ ಸಂಸ್ಕೃತಿಯನ್ನು ಹುಟ್ಟು ಹಾಕಬಹುದು. 70 ದೇಶಗಳಲ್ಲಿನ 300 ಕೋಟಿಗೂ ಮೀರಿದ ಜನರನ್ನು ಮನೆಯಲ್ಲೇ ಇರುವಂತೆ ಹೇಳಲಾಗಿದೆ. ನಾವು ಕೋವಿಡ್ ಸಾಂಕ್ರಾಮಿಕದಿಂದಾಗಿ ಅನಿಶ್ಚಿತ ಸಮಯದಲ್ಲಿ ಜೀವಿಸುತ್ತಿದ್ದೀವಿ. ನಿಮ್ಮ ಪ್ರಕಾರ ಈ ಕೋವಿಡ್ ಸಾಂಕ್ರಾಮಿಕ ರೋಗದಿಂದ ನಮಗೆಲ್ಲ ವೈಯಕ್ತಿಕವಾಗಿ, ಸಾಮಾಜಿಕವಾಗಿ, ಒಂದು ರಾಷ್ಟ್ರವಾಗಿ ನಮಗೆ ಸಿಗುವ ಒಂದು ಬಹುಮುಖ್ಯ ಪಾಠ ಏನು? ಎಲ್ಲ ರೀತಿಗಳಲ್ಲಿ ನಾವು ಇನ್ನೂ ಉತ್ತಮವಾಗುವುದು ಹೇಗೆ ಅಂತ ಪ್ರತಿಯೊಬ್ಬರೂ ನೋಡಬೇಕಾದ ಸಮಯ ಇದು. ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ನಿಮ್ಮ ಕೆಲಸದ ಕೌಶಲ ಸಾಮರ್ಥ್ಯಗಳಲ್ಲಿ. ಸಿಂಹಕ್ರಿಯಾ ಅನ್ನೋ ಸರಳ ಶಕ್ತಿಯುತ ಯೋಗಾಭ್ಯಾಸನ ನೀಡ್ತಿದ್ದೀವಿ. ಇದು ನಿಮ್ಮ ರೋಗ ನಿರೋಧಕತೆಯನ್ನು ಹೆಚ್ಚಿಸುತ್ತೆ. ನಾನೊಬ್ಳು ಅನಸ್ಥೀಸಿಯಾ ಡಾಕ್ಟರ್. ಸಿಂಹಕ್ರಿಯೆ ಮಾಡಿದ ಕೂಡಲೇ ನನ್ನ ಉಸಿರಾಟದ ಅಂಗಗಳಲ್ಲಿ ನಿರಾಳತೆ ಅನುಭವಿಸಿದೆ. ಇಡೀ ಉಸಿರಾಟದ ಮಾರ್ಗಗಳು ತೆರೆದುಕೊಂಡಂತಿದೆ. ಎಲ್ಲ ವೈದ್ಯಕೀಯ ಸಿಬ್ಬಂದಿಗಳಿಗೆ, ಡಾಕ್ಟರ್ ಮತ್ತು ನರ್ಸ್ಗಳಿಗೆ ಇನ್ನರ್ ಇಂಜಿನಿಯರಿಂಗ್ ಆನ್ಲೈನ್ ಅನ್ನು ಉಚಿತವಾಗಿ ನೀಡುತ್ತಿದ್ದೀವಿ. ಇದನ್ನ ಮಾಡೋ ಮೂಲಕ ನೀವು ಭಾವಿಸೋ ರೀತಿಯಲ್ಲಿ ಒಂದು ರೀತಿಯ ಸಂತುಲನೆ ಮತ್ತು ನಿಯಂತ್ರಣನ ತರಬಹುದು. ಇವೆಲ್ಲ ಸೂಕ್ಷ್ಮ ವಿಚಾರಗಳನ್ನ ನಮಗೆ ಹೇಳಿಕೊಟ್ಟ ಸದ್ಗುರುಗಳಿಗೆ ನಮ್ಮ ಧನ್ಯವಾದಗಳು. ನಮಗೆ ಈ ತರಹ ಮನಸ್ಸನ್ನ ಶಾಂತಗೊಳಿಸುವವರು ಬೇಕಾಗಿತ್ತು. ಸದ್ಗುರುಗಳಿಗೆ ಧನ್ಯವಾದಗಳು. ಈ ಸಮಯದಲ್ಲಿ ಜನರು ಹಸಿವಿನಿಂದ ಸಾಯಬಾರದು, ಅದಕ್ಕೆ ನಾನು ಬದ್ಧನಾಗಿದ್ದೀನಿ. ಈಶಾದ ಕೋವಿಡ್ ಪರಿಹಾರ ಕಾರ್ಯದಲ್ಲಿ ತೊಡಗಿರೋ ಈಶಾ ಸ್ವಯಂ ಸೇವಕರು ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ಥಿಕ ಮುಗ್ಗಟ್ಟು ಎದುರಿಸುತ್ತಿರೋ ಹಿಂದುಳಿದ ಜನರಿಗೆ ಮೂಲಭೂತ ಸೌಲಭ್ಯ ಒದಗಿಸಿ ಆಹಾರ ವಿತರಣೆ ಮಾಡುತ್ತಿದ್ದಾರೆ. ಮುಂಚೂಣಿಯ ಕಾರ್ಯಕರ್ತರಿಗೆ ಉಚಿತ ಪಿಪಿಇ ಕಿಟ್ಗಳನ್ನು ಕೊಟ್ಟಿದ್ದರಿಂದ ಕೋವಿಡ್ ವಿರುದ್ಧ ಅವರ ರಕ್ಷಣೆ ಸಾಧ್ಯವಾಗಿದೆ. ಆಟ ಆಡುವಾಗ ಸಿಗುವ ಖುಷಿಯನ್ನ ನಾವು ಮರಿತೀವಿ. ನಾನು ಅದನ್ನು ನೆನಪು ಮಾಡಿಕೊಡ್ತೀನಿ. ಆಟಗಳನ್ನ ಬದುಕಿಗೆ ಜೋಡಿಸೋದನ್ನ ಈಶಾ ಫೌಂಡೇಶನ್ ಅವರಿಗೆ ಕಲಿಸಿದೆ. ಈಶಾ ಗ್ರಾಮೋತ್ಸವ ದೊಡ್ಡ ಪ್ರಮಾಣದಲ್ಲಿ ಗ್ರಾಮೀಣ ಭಾರತದ ಚೈತನ್ಯವನ್ನು ಕೊಂಡಾಡುವ ಪ್ರಯತ್ನ. ತಮಿಳುನಾಡಿನಲ್ಲಿ ಇದೊಂದು ಆಂದೋಲನದ ರೀತಿಯಲ್ಲಿ ಹಬ್ಬಿ ಆಂಧ್ರಪ್ರದೇಶಕ್ಕೂ ಹರಡುತ್ತಿದೆ. ಆಟ, ನೃತ್ಯ ಮತ್ತು ವಿವಿಧ ಕಲಾವಿಧಾನಗಳನ್ನು ಹಳ್ಳಿ ಜನರ ದೈನಂದಿನದಲ್ಲಿ ಸೇರಿಕೊಂಡು ಅವರಲ್ಲಿ ಪರಿವರ್ತನೆ ತರುತ್ತಿದೆ. ಆಟಗಳು ಜನರಲ್ಲಿ ಜಾತಿ ಮತನ ಮೀರಿದ ಸೌಹಾರ್ದವನ್ನು ತಂದಿದೆ. ಎಲ್ಲ ರೀತಿಯ ಜಾತಿ ಮತಗಳ ಜನರು ಒಂದಾಗಿ ಆಟ ಆಡ್ತಾರೆ. ಇದು ಅವರಲ್ಲಿ ಒಗ್ಗಟ್ಟಿನ ಭಾವನೆ ತರುತ್ತೆ.
ಹಳ್ಳಿಗಳಲ್ಲಿ ಇದೇನು ಸಣ್ಣ ಪರಿವರ್ತನೆ ಅಲ್ಲ. ಇಂತಹ ಅದ್ಭುತ ಕಾರ್ಯ ಮಾಡುತ್ತಿರುವ ಸದ್ಗುರುಗಳು ಮತ್ತು ಈಶಾ ಸಂಸ್ಥೆಗೆ ನನ್ನ ಅಭಿನಂದನೆಗಳು. ಇದರ ಬಗ್ಗೆ ಬಹಳಷ್ಟು ಕೇಳಿದ್ದೆ, ಆದರೆ ವಾಸ್ತವದಲ್ಲಿ ಇಲ್ಲಿಗೆ ಬಂದು ಇದರಲ್ಲಿ ಭಾಗವಹಿಸಿದ ಅನುಭವ ಊಹೆಗೂ ಮೀರಿದ್ದು. ರಾಜ್ಯದ ಹಲವು ರೀತಿಯ ಜಾನಪದ ಕಲೆಗಳಲ್ಲಿ 15-20 ಗುರುತಿಸಿ ಅವನ್ನ ಹಳ್ಳಿಗಳಲ್ಲಿ ಜೀವಂತವಾಗಿಡೋದಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ. ಯುನಿಸೆಫ್ನಂತಹ ಜಾಗತಿಕ ಸಂಸ್ಥೆ ಇದನ್ನು ಕೈಗೆತ್ತಿಕೊಂಡಿರೋದು ಅದ್ಭುತ. ಅತ್ಯಂತ ಮುಖ್ಯವಾದ ವಿಷಯ ಏನಂದರೆ, ಈ ದೇಶದ ಜನರನ್ನ ನಾವು ಉಚ್ಚ ಮಟ್ಟದ ಸ್ಫೂರ್ತಿ, ಆರೋಗ್ಯ ಮತ್ತು ಸ್ವಾಸ್ಥ್ಯದಲ್ಲಿಡಬೇಕು. ಈಶಾ ಸಂಸ್ಥೆಗೆ ಭಾರತದ ಕ್ರೀಡಾ ಅಭಿವೃದ್ಧಿ ಪ್ರಶಸ್ತಿಯನ್ನು ನೀಡಿದ ರಾಷ್ಟ್ರಪತಿಯವರು ಭಾರತದ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯವು ಈಶಾವನ್ನು ತನ್ನ ಗ್ರಾಮೀಣ ಕ್ರೀಡಾ ತಜ್ಞ ಸಮಿತಿಗೆ ಸೇರಿಸಿಕೊಂಡು ರಾಷ್ಟ್ರದ ಕ್ರೀಡಾ ಅಭಿವೃದ್ಧಿ ಸಂಸ್ಥೆಯಾಗಿ ಪರಿಗಣಿಸಿದೆ. ನೀವು ಮಾಡ್ತಿರೋ ಈ ಅದ್ಭುತ ಯೂತ್ ಆ್ಯಂಡ್ ಟ್ರೂತ್ ನನಗೆ ಭಾರತದ ಭವಿಷ್ಯದಲ್ಲಿ ಭರವಸೆ ತಂದಿದೆ. ತಾರುಣ್ಯದಲ್ಲಿದ್ದಾಗ ಪ್ರಾಣಶಕ್ತಿ ಅತ್ಯುತ್ತಮ ಸ್ಥಿತಿಯಲ್ಲಿ ಇರುತ್ತೆ. ನಾವು ಯುವಜನರಲ್ಲಿ ಸ್ವಲ್ಪ ಹೆಚ್ಚು ಸ್ಪಷ್ಟತೆ ಮತ್ತು ಸಮತೋಲನ ತಂದರೆ ಅವರ ಜೀವನನ ಚೆನ್ನಾಗಿ ಬಳಸ್ಕೋಬಹುದು. ನಮಗೆಲ್ಲ ಚೆನ್ನಾಗಿ ಸಂಬಂಧಿಸಿದೆ. ಅವರು ಉತ್ತರಗಳನ್ನ ನೀಡಿದ ರೀತಿಯಿಂದ ನಾವು ಸುಲಭವಾಗಿ ಅವರೊಂದಿಗೆ ಹೊಂದಿಕೊಂಡ್ವಿ. ನಾವೇನ್ ಮಾಡ್ಬೇಕು, ಜೀವನನ ಹೇಗೆ ಯೋಜಿಸ್ಕೊಳ್ಬೇಕು ಅಂತ ಸಂದೇಹದಲ್ಲಿರುವಾಗ ಅವರು ನಮಗಾಗಿ ಈ ವಯಸ್ಸಿನಲ್ಲಿ ಮಾಡ್ತಿರೋದು ಒಳ್ಳೇದು ಅನ್ಸುತ್ತೆ. ಇಂದು ಲಭ್ಯವಿರುವ ತಂತ್ರಜ್ಞಾನದ ಬೆಂಬಲ, ಸಶಕ್ತತೆ, ಸೌಲಭ್ಯ ಮತ್ತು ಸೌಕರ್ಯಗಳಿಂದಾಗಿ ಜಗತ್ತಿನಲ್ಲಿ ಅನೇಕರ ಜೀವನೋಪಾಯ ಪೂರೈಸಿದೆ. ನನ್ನ ಪ್ರಕಾರ ಈಗ ಆದಷ್ಟು ಹೆಚ್ಚು ಸಂಖ್ಯೆಯ ಜನರು ತಮ್ಮ ಅಂತಃಸತ್ವ ವಿಕಾಸವಾಗೋ ಬಗ್ಗೆ ಗಮನ ಹರಿಸಬಹುದು. ಇದನ್ನು ಪ್ರಯತ್ನಿಸೋದಕ್ಕೆ ಇದು ಅತ್ಯುತ್ತಮವಾದ ಸಮಯ. ನಾವದನ್ನು ಮಾಡಿದರೆ ಇತಿಹಾಸದಲ್ಲೇ ನಾವೊಂದು ಅದ್ಭುತ ಪೀಳಿಗೆಯಾಗ್ತೀವಿ. ಈ ಆಶಯ ಮತ್ತು ಗುರಿಯೊಂದಿಗೆ ಯೂತ್ ಆ್ಯಂಡ್ ಟ್ರೂತ್ ಅನ್ನು ಪ್ರಾರಂಭಿಸಲಾಗಿದೆ. ಸದ್ಗುರುಗಳ ಎಲ್ಲ ಆಧ್ಯಾತ್ಮಿಕ ಕೊಡುಗೆಗಳಿಗಾಗಿ ಅವರನ್ನು ಸತ್ಕರಿಸುತ್ತಿರುವ ಶ್ರೀ ಪ್ರಣಬ್ ಮುಖರ್ಜಿ. ಒಂದು ಸರ್ಕಾರ ಜಗತ್ತಿನಲ್ಲಿ ಅಧ್ಯಾತ್ಮದ ಶಕ್ತಿಯನ್ನು ಗುರುತಿಸುವುದಕ್ಕೆ ಪ್ರಾರಂಭಿಸಿದೆ. ಇದೆಲ್ಲ ಸ್ವಯಂ ಸೇವಕರ ಕೆಲಸ. ಇದೊಂದು ಸ್ವಯಂ ಸೇವಕರ ಸಂಸ್ಥೆ. 4,000ಕ್ಕೂ ಹೆಚ್ಚು ಪೂರ್ಣಾವಧಿ ಸ್ವಯಂ ಸೇವಕರಿದ್ದಾರೆ. 70 ಲಕ್ಷಕ್ಕೂ ಹೆಚ್ಚು ಪಾರ್ಟ್ ಟೈಮ್ ಸ್ವಯಂ ಸೇವಕರಿದ್ದಾರೆ. ಅವರು ಹಣ, ಸಮಯ, ಶ್ರಮದಾನ ಮಾಡಿ ಅನೇಕ ವಿಷಯಗಳನ್ನು ಸಾಧಿಸಿದ್ದಾರೆ. ಅವರನ್ನ ದೇಶ ನಿರ್ಲಕ್ಷಿಸಿಲ್ಲ ಅನ್ನೋದನ್ನು ತೋರಿಸೋದಕ್ಕೆ ಇದೊಂದು ಅದ್ಭುತ ಸ್ಮರಣಿಕೆ. ಜಗತ್ತಿನಾದ್ಯಂತ ಪ್ರತಿ ಸಮಾಜದಲ್ಲಿ ಅಧ್ಯಾತ್ಮ ಒಂದು ಜೀವಂತ ಪ್ರಕ್ರಿಯೆಯಾಗಬೇಕು. ಮತಧರ್ಮವಾಗಲ್ಲ, ಸಿದ್ಧಾಂತವಾಗಲ್ಲ, ಬೋಧನೆಯಾಗಲ್ಲ, ಆದರೆ ಶ್ರೇಯಸ್ಸಿನ ವಿಜ್ಞಾನವಾಗಿ.